ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಏನು ವಿಷಯ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಆಲ್ಮೋಸ್ಟ್ ಸುಮಾರು ದಿನ ಆಯಿತು ನಾನು ವೀಡಿಯೋಗಳು ಅಪ್ಲೋಡ್ ಮಾಡಿ. ಸೊ ಸ್ವಲ್ಪ ಬ್ಯುಸಿ ಇದೆ, ಅದರಿಂದ ಯಾವುದೇ ರೀತಿ ಹೊಸ ವೀಡಿಯೋ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ಸುಮಾರು ಜನಕ್ಕೆ ತುಂಬ ಕನ್ಫ್ಯೂಸ್ ಇದೆ. ಆಲ್ರೆಡಿ ಗೌರ್ಮೆಂಟಿಂದ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು, 3 ಮಂತ್ಸ್ ಒಂದ್ಸಲಿ ಈ ಥರ ಸೆಲ್ಫ್ ಡಿಕ್ಲೇಷನ್ ಕೊಡಬೇಕು ಅಂತ. ಆಲ್ರೆಡಿ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಕಂಪ್ಲೀಟ್ ಆಗಿದೆ. ಬಟ್ ಆದರೂ ಇಲ್ಲಿವರೆಗೂ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ ಮತ್ತು ಸೆಲ್ಫ್ ಡಿಕ್ಲೇಷನ್ ಕೊಟ್ಟಿಲ್ಲ. ಬಟ್ ಏನಪ್ಪ ಅಂದರೆ ಈಗ ಹೊಸ ಅಪ್ಡೇಟ್ ಆಗಿದೆ. ಕೆಲವರು ಚಾನಲ್ ಚೆಕ್ ಮಾಡಿರ್ತಾರೆ. ಬಟ್ ಏನಪ್ಪ ಅಂದರೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಸೇರಿ ಒಂದು ಸೆಲ್ಫ್ ಡಿಕ್ಲೇಷನ್ ಕೊಡಬೇಕು. ಆಲ್ರೆಡಿ ಅದು ನಿಮಗೆ ಲೈವ್ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಇವಾಗ ಸೇಮ್ ಸೇವಾ ಸಿಂಧಿಗೆ ಹೋಗಿ ಲಾಗಿನ್ ಆಗಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ. ಸೇವಾ ಸಿಂಧಿಗೆ ಹೋಗಿ ಲಾಗಿನ್ ಆಗಿದ್ದು ನಾನು ಆಲ್ರೆಡಿ. ಮಾಮೂಲಿ ಇವಾಗ ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿಬಿಡಿ. ಸೇಮ್ ನಾನು ಪ್ರಿವಿಯಸ್ ವೀಡಿಯೋಲಿ ಹೆಂಗೆ ನಿಮಗೆ ತೋರಿಸ್ತೀನಿ ಯಾವ ಥರ ಹೋಗಬೇಕು ಅಂತ, ಅದೇ ರೀತಿ ಸೇಮ್ ಇವಾಗಲೂ ಅಷ್ಟೇ. ಓಪನ್ ಮಾಡಾದ್ಮೇಲೆ ಸರ್ಚ್ ಮಾಡಿ ಅಲ್ಲಿ ಯೂನಿದಿ ಅಂತ. ಇವಾಗ ಮಂತ್ಲಿ ಸೆಲ್ಫ್ ಡಿಕ್ಲೇಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಅಲ್ಲಿ ನೋಡಿ, ಇಲ್ಲಿ ಮಾರ್ಚ್, ಏಪ್ರಿಲ್, ಮೇ 3 ಸೇರಿ ನಾವು ಒಂದು ಡಿಕ್ಲೇಷನ್ ಕೊಡಬೇಕು. ಇದು ಗೌರ್ಮೆಂಟಿಂದ ರೂಲ್ಸ್ ಇರೋದು. ಫಸ್ಟ್ ಪ್ರೀವಿಯಸ್ ಒಂದು ಮಂತಿಂದ ಏನಪ್ಪ ಅಂದರೆ ಏನು ಡಿಕ್ಲೇಷನ್ ತಗೋತಿರಲಿಲ್ಲ. ಇವಾಗ ಏನಾಗಿದೆ ಅಂದರೆ ಮಾರ್ಚ್, ಏಪ್ರಿಲ್, ಮೇ 3 ಸೇರಿ ಒಂದು ಡಿಕ್ಲೇಷನ್ ಕೊಡಬೇಕಿದ್ದಲ್ಲಿ. ಬಟ್ ಅಮೌಂಟ್ಗೆ ಏನು ಕೆಲವ್ರು ಬಂದಿಲ್ಲ ಅಂದರೆ, ಇವಾಗ ಹೇಳ್ತೀನಿ ಕೇಳಿ, 3 ತಿಂಗಳು ಸೇರಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಕೌಂಟ್ಗೆ. ಇಲ್ಲಿವರೆಗೂ ಸಹ ಅಮೌಂಟ್ ಬರಲ್ಲ. 3 ತಿಂಗಳು ಕಂಪ್ಲೀಟ್ ಆದಮೇಲೆ ನಮಗೆ ನೆಕ್ಸ್ಟ್ ಅಂದರೆ ಇದು ಮೇ ಅಲ್ವಾ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ನಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. 3 ತಿಂಗಳು ಅಮೌಂಟು ಸೇರಿ ನಮಗೆ ಜೂನ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಡೋಂಟ್ ವರಿ, ಯಾರು ಟೆನ್ಷನ್ ತೊಗೋಬೇಡಿ. 3 ತಿಂಗಳು ಅಮೌಂಟ್ ಸೇರಿ ನಮಗೆ ಜೂನ್ಗೆ ಕ್ರೆಡಿಟ್ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಪ್ಲೀಸ್. ಯಾರ್ಯಾರು ಈ ವಿಡಿಯೋ ಹೊಸ್ದಾಗಿ ನೋಡ್ತೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.